ಶಾರದಾಂಬೆ ಅಂತಂದ್ರೆ ದೊಡ್ಡ ತಪಸ್ಸು. ಆ ತಪಸ್ಸನ್ನ ಇಷ್ಟು ನೀಟಾಗಿ ನೀವೆಲ್ಲರೂ ಕೂಡ ಮಾಡಿದ್ದೀರಾ, ಆರೋಗ್ಯವಾಗಿದ್ದೀರಾ. ಏನೋ ಚಿಕ್ಕ ಪುಟ್ಟ ವ್ಯತ್ಯಾಸ, ಗಂಟು ನೋವಾಗಿರ್ಬೋದು, ಸುಸ್ತಾಗಿರ್ಬೋದು, ಮೈಕನೋವಾಗಿರ್ಬೋದು, ಅದೆಲ್ಲ ಕೂಡ ಸರ್ವೇ ಸಾಮಾನ್ಯ. ಶಾರದಾಂಬೆ ಯಾತ್ರೆ ಮಾಡ್ಬೋದು, ಯಾರು ಕೂಡ ಅಷ್ಟು ಸುಲಭವಾಗಿ ಸುರಕ್ಷಿತವಾಗಿ ಹೋಗೋದು. ಬಟ್ ನಮ್ಮ ಟೀಮಲ್ಲಿ ಇಂಥದ್ದು ಯಾವುದೋ ಸಮಸ್ಯೆಗಳಾಗದಂಗೆ ಎಲ್ಲರೂ ಕೂಡ ಆರೋಗ್ಯವಾಗಿ ನಾವೆಲ್ಲರೂ ಕೂಡ ವಾಪಸ್ ನಮ್ಮ ಊರುಗಳಿಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಆ ಭಗವಂತನ ಆಶೀರ್ವಾದ, ಆ ಕೇದಾರನಾಥನ ಆಶೀರ್ವಾದ, ನೀವೇನೋ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡು ಕೇದಾರನಾಥನ ಯಾತ್ರೆಯನ್ನು ಮಾಡಬೇಕಂತ ನೀವೆಲ್ಲರೂ ಬಂದಿದ್ದೀರಲ್ಲ, ನಿಮ್ಮ ಸಂಕಲ್ಪ ಬೇಗ ಈಡೇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇಂಡಿಯಾ ಗೇಟ್ ನೋಡ್ಬೋದು, ಪಾರ್ಲಿಮೆಂಟ್ ನೋಡ್ಬೋದು, ರಾಷ್ಟ್ರಪತಿ ಭವನ ನೋಡ್ಬೋದು, ಆಮೇಲೆ ಕುತುಬ್ ಮಿನಾರ್ ನೋಡ್ಬೋದು. ಇದಿಷ್ಟು ಮುಗಿಸ್ಕೊಂಡು ನಾಳೆ ನಾವು ಏರ್ಪೋರ್ಟಿಗೆ ತಲುಪ್ಬೋದು. 12 ದಿನದಲ್ಲಿ ಯಾರದೇ ಒಬ್ರದ್ದು ಜನ್ಮದಿನೋತ್ಸವ ಆಗಲಿ ಅಥವಾ ವೆಡ್ಡಿಂಗ್ ಆನಿವರ್ಸರಿ ಆದರೆ ಆಗಲಿ, ಏನೇ ಆಗಲಿ, ನಮ್ಮ ಹೇಮಾದ್ರಿ ಟೂರ್ಸು ಅವರಿಗೆ ಒಂದು ಸೆಲೆಬ್ರೇಷನ್ ಮಾಡ್ತೀವಿ, ಅವರೇ ಇರ್ತೀವಿ. ಅದಕ್ಕೋಸ್ಕರವಾಗಿ ಮೊನ್ನೆ ನಾವು ಬದ್ರಿನಾಥಲ್ಲಿದ್ವಿ. ಅವತ್ತು ನಮ್ಮ ವರಲಕ್ಷ್ಮಿ ಅವ್ರದ್ದು ಬರ್ತ್ಡೇ ಇತ್ತು, ಆಚರಣೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ನಿನ್ನೆ ನಮ್ಮ ಶ್ರೀನಿವಾಸರಾವ್ ಅವ್ರದ್ದಿತ್ತು, ಓಕೆನಾ, ಅವ್ರದ್ದು ಕೂಡ ಬರ್ತ್ಡೇ ಇತ್ತು. ಅವರಿಬ್ಬರು ದಯವಿಟ್ಟು ಇಲ್ಲಿಗೆ ಆಗಮಿಸ್ಬೇಕು. ಅವ್ರ ಕೇಕ್ ಕಟ್ ಮಾಡ್ಬಿಟ್ಟು ಎಲ್ಲರಿಗೂ ಸಿಹಿಯನ್ನು ಹಂಚ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶೋಭಾ ಅವ್ರದ್ದು ವೆಡ್ಡಿಂಗ್ ಡೇ ಇತ್ತು ಸರ್, ಅದಕ್ಕೆ ಈಗಲೇ ತಿನ್ಬಿಡಿ. ನನಗೆ ಫ್ಲೈಟಲ್ಲಿ ಕಟ್ ಮಾಡಬೇಕು, ಅದಕ್ಕೂ ಇದೆ ಅವಕಾಶ ಇದೆ, ಬಟ್ ಮುಂಚೆ ಹೇಳಬೇಕು. ಬನ್ನಿ ಸರ್, ಬನ್ನಿ ಸರ್. ಇದು ಎರಡಕ್ಕೂ ಹಾಕ್ಬೋದು, ಬರ್ಡೇ ಕೇಕು ಹಾಕ್ಬೋದು, ನಾವು ಯಾತ್ರೆ ಮುಗಿಸ್ಕೊಂಡು ಸ್ಪೀಡಾಗಿ ಹೋಗ್ತಿದೀವಿ, ಅದಕ್ಕೂ ಹಾಕ್ಬೋದು, ಓಕೆನಾ. ಇಲ್ಲಿ ನಡಕ್ತಾವೆ. ಖುಷಿ ಆಗ್ತದೆ. ತುಂಬ ಸಂತೋಷ. ಮಾಡ್ತೀರಾ, ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಬನ್ನಿ, ಎಲ್ಲ ಬಂದ್ಬಿಡಿ ಸರ್, ಎಲ್ಲರೂ ಕೊಡ್ಬೇಕು ಮೇಡಮ್, ಎಲ್ಲರೂ ಸ್ವೀಟ್ ತಿನ್ಸಿ ನೀವು. ಯಾರಿಗೆ